ಮೋಸಗೆ ನೀನೆ ಹೇಳಿದೆ ಅಲ್ಲ ಸ್ವಾಮಿ. ಬಾಯಿ ಸೃಷ್ಟಿ ಮಾಡಿ ಯಾರು, ಭಾಷೆ ಕೊಡುವ ದೇವರು ಯಾರು, ನೀನೇ ಅಲ್ವಾ ಹೌದು ಸ್ವಾಮಿ. ಸದ್ಯ ದೇವರೇ, ಈ ಬಾಯಿನ ಮಗ ಚೀಲದಲ್ಲಿ ಕೊಡುವ ದೇವರು ನೀನೇ ಆಗಿದ್ದಿ. ಅಪ್ಪ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ದುರಾತ್ಮದ ಶಕ್ತಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನಿನ್ನೆ ಎಷ್ಟು ಗಂಟೆಗೆ ಆಯ್ತು ರೀ ಇದು? ನಿನ್ನೆ ಸುಮಾರು 12:30 ಮಧ್ಯಾಹ್ನ 12:30 ಆದ ಘಟನೆ. ಅವರು ಪೂಜೆ ಮಾಡುವ ಸಮಯದಲ್ಲಿ ನಾವು ಹೋಗಿ ಸಂಘದ ಕಾರ್ಯಕರ್ತರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಹಿಂದೂಪರ ಸಂಘಟನೆ ಇವರು ಹೋಗಿ ತಡೆದರು. ಅವ್ರ ಎಷ್ಟು ಜನ ಇದ್ರಿ? ಸುಮಾರು 8 ರಿಂದ 10 ಜನ. 10 ಜನ. ಹೆಣ್ಮಕ್ಳು ಎಷ್ಟಿದ್ರೆ ಗಂಡು ಮಕ್ಳು ಎಷ್ಟು? ಹೆಣ್ಮಕ್ಳು ಒಂದು 6 ಜನ, ಗಂಡು ಮಕ್ಕಳು ಒಂದು 3 ಜನ. ಎಷ್ಟು ವರ್ಷದಿಂದ ಇಲ್ಲಿ ನಡೀತಿದೆ? ಇಲ್ಲಿ ಸುಮಾರು 6 ರಿಂದ 7 ವರ್ಷ ಆಯ್ತು. ನಮಗೆ ರೈಟ್ ಹ್ಯಾಂಡ್ ಆಗಿ ಸಿಗ್ತಿರ್ತಿಲ್ಲ. ಬರೋದು ಸುಮ್ಮನೆ ಬರೋದು, ಪೂಜೆ ಮಾಡ್ಕೊಳ್ಳೋದು, ಹೋಗೋದು ಮಾಡ್ತಾ ಇದ್ರು. ನಿನ್ನೆ ರೈಟ್ ಹ್ಯಾಂಡ್ ಸಿಕ್ಕಿದ್ದಕ್ಕೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತೆ ಯಾವ ತರ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿದಾರ ಅವರು? ಟಾರ್ಗೆಟ್ ಅಂದ್ರೆ ನಮ್ಮ ಈ ಹಿಂದೂ ಸಮಾಜದ ಕಾರ್ಯಕರ್ತರು, ಅಂದ್ರೆ SC ಆಗಲಿ ST ಆಗಲಿ ಇಂಥ ಕಾರ್ಯಕರ್ತರನ್ನು, ಮುದ್ದು ಜನರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ನಾವು ಪರಿಹರಿಸ್ತೀವಿ ಅಂತ ಹೇಳಿ ಟಾರ್ಗೆಟ್ ಮಾಡಿದ್ದಾರೆ. ಅವ್ರಿಗೆ ಹಣಕಾಸಿನ ಆಸೆ. ನಿನಗೆ ಅಷ್ಟು ರೊಕ್ಕ ಕೊಡ್ತೀನಿ, ಇಷ್ಟು ರೊಕ್ಕ ಕೊಡ್ತೀನಿ, ನಿಮ್ಮ ದೇವರನ್ನ ಹೇಗೆ ನಂಬ್ತಿದ್ಯಾ? ನಮ್ಮ ದೇವರ ನಂಬು, ನಮ್ಮ ದೇವರ ನಂಬಿದ್ರೆ ನಿನಗೆಲ್ಲ ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ ಅಂತ ಹೇಳಿ ಆಸೆ ತೋರಿಸಿದ್ದಾರೆ. ನಿನ್ನೆ ಅವರ ನೀವು ಮೀಟ್ ಆದ್ರಲ್ಲ, ಅವಾಗ ಯಾವ ತರ ಮಾತಾಡಿದ್ರೆ ಸ್ಟೈಲ್ ಇದ್ರೆ? ಅಲ್ಲಿ ಮೀಟ್ ಆದ ತಕ್ಷಣ ಅವ್ರು ಯಾರು ನಿಂದಿರಲಿಲ್ಲ. ಅವ್ರು ನಮ್ಮ ಜೋಡಿ ಮಾತು ಆಡ್ಲಿಲ್ಲ. ಸುಮಾರು ಎರಡು ನಿಮಿಷ ಮಾತನಾಡಿ ಗಾಡಿ. ಎಲ್ಲಿಂದ ಬಂದಿದ್ರು ಅಂತ ಗೊತ್ತಾಯ್ತು? ಅವ್ರು ನನ್ನ ಅಂದಾಜು ಅವರು ಹೊರಗಿಂದಾನೆ, ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲಿಲ್ಲ, ಆ ಸೈಡ್ ಸಿರ್ಸಿ ಯಲ್ಲಾಪುರ ಆ ಸೈಡಿಂದ ಭಾಗದಿಂದ ಬಂದವರು ಮತಾಂಧರುಗಳು. ಸರಿ, ಮುಂದೆ ನಿಮ್ದು ಹೋರಾಟ ಏನಾಗ್ತೈತ್ರಿ? ಹೋರಾಟ ಇದನ್ನು ಖಂಡಿಸಿ ಪೊಲೀಸ್ ಸಿಬ್ಬಂದಿ ಹಾಗೂ ಮೇಲಿನ ಅಧಿಕಾರಿಗಳು ಇದನ್ನು ಖಂಡಿಸಿ ಸ್ವಲ್ಪ ನಿರ್ಬಂಧನ ಮಾಡಿದರೆ ಒಳ್ಳೆಯದು. ಇಲ್ಲಾಂದ್ರೆ ನಾವು ಇಲ್ಲಿ ಆಂದೋಲನ ಮಾಡಿ, ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಕಕ್ಕೇರಿ ಬಂದ್ ಕರೆಗಳನ್ನು ಕೊಡಬೇಕಾಗುತ್ತೆ.